ವಿಡಿಯೋನ ಯಾರೆಲ್ಲ ನೋಡಿಲ್ಲ ನೋಡ್ರಿ, ಮಿಸ್ ಮಾಡಲಾರ್ದ ಆ ವಿಡಿಯೋನ ನೋಡ್ರಿ. ನಾನು ಇವತ್ತೊಂದು ಪವಿತ್ರವಾದ ಪುಣ್ಯಕ್ಷೇತ್ರದ ಬಗ್ಗೆ ಮಾಹಿತಿನ ಕೊಡಾಕತ್ತೀನಿ. ನಾವು ಇಲ್ಲೇ ಹೋಗ್ಬೇಕಂತ ಅನ್ಕೊಳಕತ್ತೆ 2 ವರ್ಷ ಆಗಿತ್ತು, ಆಗಿರ್ಕಿಲ್ಲ. ನಾವು ಎಲ್ಲೇ ಹೋಗ್ಬೇಕಾದ್ರೆ ಆ ದೇವ್ರು ಕರ್ಸಿಸ್ಕೋಬೇಕಂತ ನಮ್ಮನ್ನು. ಹಾಗಾಗಿ ಕೊನೆಗೂ ನಮ್ಗೆ ಈ ಪವಿತ್ರವಾದ ಸನ್ನಿಧಾನಕ್ಕೆ ಬರೋವಂಥ ಕಾಲ ಕೂಡಿ ಬಂತು ನೋಡ್ರಿ. ಇಡೀ ಫ್ಯಾಮ್ಲಿ ಸಮೇತನ ಹೋಗಿದ್ವಿ. ನಾವು ಫಸ್ಟ್ ಇಲ್ಲಿ ಮನೆಯಲ್ಲೆಲ್ಲ ಸ್ನಾನ ಮಾಡ್ಕೊಂಡು ಹೋಗಿದ್ವಿ. ಫಸ್ಟ್ ಇಲ್ಲಿಂದ ಹೋದಿಂದ ಹೊಳೆ ಸ್ನಾನ ಮಾಡಿದ್ವಿ ನಾವು. ಹಾಗಾಗಿ ನಾವು 15ನೇ ತಾರೀಕಿಗೆ ಹೋಗಿದ್ದು. ಸ್ವಲ್ಪ ವಿಡಿಯೋ ಹಾಕೋದು ಲೇಟ್ ಆಯ್ತು, ಪಾರ್ಟ್ 1 ಪಾರ್ಟ್ 2 ಅತಿ ಥರ ಅಂತೇಳಿ ಲೇಟ್ ಆಯ್ತು. ಇಲ್ಲಿ ಹೋಗಿ ಹೊಳೆ ಸ್ನಾನ ಎಲ್ಲರೂ ಮಾಡಿದ್ವಿ, ಖುಷಿ ಆಯ್ತು. ಇಲ್ಲಿ 2 ನದಿಗಳು ಸೇರಿದ ಹೇಳ್ತಾರೆ. 2 ನದಿ ಕೂಡಿದ್ರ ಆ ನದಿಯಲ್ಲಿ ನಾವು ಜಳಕ ಮಾಡಿ ಈಗ ಇಲ್ಲಿ ಗಂಗಾತಿ ಎಲ್ಲರೂ ಹಚ್ಚಿಸ್ಕೊಳಕತ್ತೀವಿ. ಭಾಳ ವಿಶೇಷತೆಯಿಂದ ಕೂಡಿರುವಂಥ ದೇವಸ್ಥಾನ. ನಿಮ್ಗಿನ್ನೂ ಡೀಟೇಲಾಗಿ ಎಲ್ಲನೂ ಬೇಕಂತಂದ್ರೆ ನೀವು ಯೂಟ್ಯೂಬಲ್ಲಿ ಬೇಕಿದ್ರೆ ಸರ್ಚ್ ಮಾಡ್ಬೋದು. ಇಲ್ಲಿ ಬೆಂಗಳೂರು ಮತ್ತು ಆಂಧ್ರ ಮತ್ತು ತೆಲಂಗಾಣ, ಹೈದರಾಬಾದ್ ಈ ಕಡೆ ಜನ ಜಾಸ್ತಿ ಬರ್ತಾರೆ. ಈ ಕಡೆ ಈ ಕಡೆ ಇಲ್ಲ, ನಮ್ಮ ಸುತ್ತಮುತ್ತ ಏನು ಬರ್ತಿಲ್ಲ, ಈ ಕಡೆ ಹೋಗಂಗಿಲ್ಲ. ಅಲ್ಲಿ ಏನು ಬೇಜಾರಾತಂತಂದ್ರೆ ದೇವಸ್ಥಾನದಲ್ಲಿ ನಾವು ಕರ್ನಾಟಕಕ್ಕೆ ಹೋಗೇವ ಅಥವಾ ಮಹಾರಾಷ್ಟ್ರಕ್ಕೆ ಹೋಗೇವ ಅಂತ ಅನ್ನಿಸ್ತು. ಸಾರಿ, ಇನ್ನೊಂದು ಮಹಾರಾಷ್ಟ್ರದ ಜನರು ಸಹಿತ ಜಾಸ್ತಿ ಬರ್ತಾರಲ್ಲಿ. ಅಲ್ಲಿ ದೇವಸ್ಥಾನದ ಜಾಸ್ತಿ ನಮ್ಗೆ ಕನ್ನಡ ಬರಂಗಿಲ್ಲ ದೇವಸ್ಥಾನದಲ್ಲಿ. ಯಾಕಂದ್ರೆ ಬೆಂಗಳೂರು ಸೈಡಿನ ಜನ ಬರ್ತಾರೆ ಮತ್ತು ಹೈದರಾಬಾದ್, ತೆಲಂಗಾಣ, ಆಂಧ್ರ ಈ ಕಡೆ ಜನ ಬರೋದ್ರಿಂದಾಗೆ ಮತ್ತು ಮಹಾರಾಷ್ಟ್ರದಿಂದ ಜನ ಜಾಸ್ತಿ ಬರ್ತಾರೆ. ಅಷ್ಟೊಂದು ಪವಿತ್ರವಾದ ಪುಣ್ಯಕ್ಷೇತ್ರ ಇದೆ. ಗುರುವಿಗೆ ಗುರು ಆಗಿರುವಂಥ ದತ್ತಕ್ಷೇತ್ರ ಅಂತ ಹೇಳ್ತಾರೆ, ದತ್ತಾತ್ರೇಯ ಕ್ಷೇತ್ರ ಅಂತ ಹೇಳ್ತಾರೆ, ದತ್ತಾತ್ರೇಯ ದೇವಸ್ಥಾನ ಅಂತ ಹೇಳ್ತಾರೆ. ಗಾಣಗಾಪುರ ಅಂತ ನೀವು ಗೂಗಲಲ್ಲೆಲ್ಲ ಸರ್ಚ್ ಮಾಡಿದ್ರೆ ನಿಮಗೆ ಎಲ್ಲ ಇದರದ ಸಂಪೂರ್ಣವಾದ ಮಾಹಿತಿ ಸಿಗ್ತೈತಿ. ನನಗೆ ಎಷ್ಟು ಗೊತ್ತೈತಲ್ಲ, ನಾನು ಎಷ್ಟು ತಿಳ್ಕೊಂಡೇನಿಲ್ಲ ಅದನ್ನು ನಿಮ್ಮ ಎಲ್ಲರ ಜೊತೆನೂ ಸ್ವಲ್ಪ ತಕ್ಕ ಮಟ್ಟಿಗೆ ನಾನು ಶೇರ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡಲಾರ್ದ ನೋಡಿರಿ. ಇಲ್ಲಿ ವಾಮಾಚಾರ ಆಗಲಿ ಮತ್ತು ಕೆಲವ್ರ ದೇಹದಲ್ಲಿ ಆತ್ಮಗಳು ಪ್ರವೇಶ ಮಾಡಿರ್ತಾವೆ ಅಂತ ಹೇಳ್ತಾರಲ್ಲ, ಅಂಥವ್ರು ಇಲ್ಲಿ ಬಂದ್ರಂದ್ರೆ, ಇಲ್ಲಿ ಹೊಳೆ ಸ್ನಾನ ಮಾಡಿದರೆ ಇಲ್ಲಿ ಆಟೋಮೆಟಿಕ್ಲಿ ಆತ್ಮಗಳ ಏನಕ್ಕಿದ ಆ ಯಾವ ದೇಹದಲ್ಲಿ ಆತ್ಮ ಸೇರಿರ್ತೈತಿಲ್ಲ ಅದರ ಏನಂತಂದ್ರೆ ಬಂದು ಒಂಥರ ಅದು ಹಿಂಗೆ ಏನಂದ್ರೆ ಇನ್ನೊಬ್ಬರ ದೇಹದೊಳಗೆ ಆತ್ಮ ಹೋಗಿದ್ದು ಅದು ಬಂದು ಅವ್ರು ಹೆಂಗೆಂಗೋ ಮಾಡ್ಸೋಕೆ ಹಚ್ತೈತಿಲ್ಲ, ಆ ಥರ ಎಲ್ಲ ಮಾಡಿಸ್ತೈತಿ. ನಾವು ಕಣ್ಣಾರ್ಲೆ ನೋಡಿದ್ವಿ. ಪಾಪ ಸಣ್ಣ ಹುಡುಗ, ಒಂದು 15 ಇಯರ್ಸ್ ಹುಡುಗ ಇರ್ಬೋದು. ಅಲ್ಲಿ ಹೊಳೆ ಸ್ನಾನ ಮಾಡ್ಕೊಂಡು ಇನ್ನೊಂದು ದೇವಸ್ಥಾನ ಐತಿ. ಇದು ಮೇನ್ ದೇವಸ್ಥಾನ. ಇದು ನಾವು ಹತ್ತಿ ಮರ ಅಂತ ಹೇಳ್ತೀವಲ್ಲ, ಹತ್ತಿ ಮರ ಇರೋದು. ಇಲ್ಲಿ ಜಳಕ ಮಾಡಿ ಹೋಗಿ ಪ್ರದಕ್ಷಿಣೆ ಹಾಕಿ ಅಲ್ಲಿ ಪಾರಾಯಣ ಎಲ್ಲ ಮಾಡ್ತಾರೆ. ಅಲ್ಲಿ ಪಾರಾಯಣ ಮಾಡೋಕೆ ಇರೋವಂಥ ಪುಸ್ತಕಗಳು ಸಹಿತ ಹಿಂದಿಯಲ್ಲಿನ ಅದಾವು, ಕನ್ನಡದಲ್ಲಿಲ್ಲ. ಯಾಕಂದ್ರೆ ಕರ್ನಾಟಕದವ್ರು ಹೋಗೋದು ಸ್ವಲ್ಪ ವಿರಳ ಈ ದೇವಸ್ಥಾನಕ್ಕೆ. ಬಟ್ ಇಲ್ಲಿ ಪಿತೃದೋಷ ಆಗಲಿ ಮತ್ತು ಹೇಳಿದ್ನೆಲ್ಲ ವಾಮಾಚಾರ ಆಗಲಿ, ಆತ್ಮದ ಕಾಟ ಆಗಲಿ, ಏನೇ ಇದ್ರೂ ನೀವು ಈ ಸನ್ನಿಧಾನಕ್ಕೆ ಕೆಲವೊಂದು ನೀವು ಗೂಗಲಲ್ಲಿ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಗೊಂಡು ನೀವು ಒಂದು ಸಲ ಈ ದೇವಸ್ಥಾನಕ್ಕೆ ಹೋಗಿ ಬಂದ್ರಂದ್ರೆ ನಿಮ್ಮಲ್ಲಿರೋ ಎಷ್ಟೋ ತೊಂದರೆಗಳು ದೂರ ಆಕ್ಕಾವು. ಅದಕ್ಕೆ ನಾನು 100% ಗ್ಯಾರಂಟಿನ ಕೊಡ್ತೀನಿ. ಒಂದು ಭಕ್ತಿ ನಂಬಿಕೆ ಅನ್ನೋದು ನಮ್ಮ ಮನಸ್ಸಲ್ಲಿ ಇರಬೇಕು. ಬಟ್ ನಾನು ಈಗ ಫಸ್ಟ್ ಟೈಮ್ ಹೋಗಿದ್ವಿ, ಬಟ್ ನೆಕ್ಸ್ಟ್ ಟೈಮ್ ಪಕ್ಕ ಹೋಗ್ತೀವಿ. ಅದು ಯಾವಾಗಂತ ಗೊತ್ತಿಲ್ಲ. ನೀವು ಏನಾದರೂ ನಿಮ್ಮ ಮನೆಯೆಲ್ಲ ಹೇಳಿದ್ನಿಲ್ಲ, ವಾಮಾಚಾರದಾಗಲಿ, ಆತ್ಮದ ಕಾಟ ಆಗಲಿ, ಪಿತೃದೋಷ ಆಗಲಿ, ಏನೋ ಇದ್ರೂ ಒಂದು ಸಲ ನೀವು ಈ ದೇವಸ್ಥಾನಕ್ಕೆ ವಿಸಿಟ್ ಕೊಟ್ರಿ ಅಂದ್ರೆ ಖಂಡಿತ ನಿಮ್ಗೆಲ್ಲರಿಗೂ ಒಳ್ಳೆಯದಕ್ಕೈತಿ. ನಾವೀಗ ಅಲ್ಲಿ ಹೊಳೆ ಸ್ನಾನ ಮಾಡ್ಕೊಂಬಂದ, ಯಾಕಂದ್ರೆ ಬ್ಯಾಗತಿ ಎಲ್ಲ ಇದೆಲ್ಲ ಅರಿಬಿ ಐತಿ, ಅವನ್ನ ಅಲ್ಲೆಲ್ಲಿ ಇಡೋಕ್ಕಾಗಿಲ್ಲ. ಹಾಗಾಗಿ ಬಂದ ಕಾರಲ್ಲಿಟ್ಟು ಮತ್ತು ಈಗ ನಾವು ಅಲ್ಲಿ ದರ್ಶನ ಮಾಡೋಕ್ಕಂತೇಳಿ ಹೋಗಿ ಬರೋ ಅಂತ ಬರ್ರಿ. ಗೊಂಬೆ ಬೇಡ, ಏನು ಬೇಡ, ಅಲ್ಲ ನಾವು ಬ್ಲಾಗ್ದಾಗ ಬಂದೆವು. ಬರ್ರಿ ನೀರಲ್ಲಿ ಸ್ವಲ್ಪ ಬೇಟ ಹಚ್ದಕ್ಕ ನಿಮ್ಮ ದೊಡ್ಡಪ್ಪನ ಕೇಳಿ, ನಾನು ಏನು ಕೇಳಬೇಡ, ಅವನ ಕೇಳ. ರೊಕ್ಕನ ತಂದಿಲ್ಲ.
ಔದುಂಬರ ವೃಕ್ಷ ಏನೈತಿಲ್ಲ ಇಲ್ಲೇ ಹೊಳೆ ಪಕ್ಕದಲ್ಲೇ ಇರೋ ಅಂಥದ್ದು ಇದೆ. ನಾವು ಹೋಗಿ ಒಂದು ಬಟ್ಟೆ ಗಿಟ್ಟೆ ಎಲ್ಲ ಇಟ್ಟು ಈಗ ದರ್ಶನ ಮಾಡಕ್ಕಂತ ಬಂದೇವಿ. ಇದೆ ನೋಡ್ರಿ, ಇಲ್ಲಿ ಪಾರಾಯಣ ಮಾಡ್ತಾರೆ, ಮೆಡಿಟೇಷನ್ ಮಾಡ್ತಾರೆ. ಅದ ಹೇಳಿದ್ನಲ್ಲ, ಇಲ್ಲೆಲ್ಲ ನೋಡಿದ್ರೆ ನಾವು ಕರ್ನಾಟಕಕ್ಕೆ ಬಂದೇವಿ ಅಂತ ಅನ್ಸಂಗಿಲ್ಲ, ಮಹಾರಾಷ್ಟ್ರಕ್ಕೆ ಬಂದೇವೇನೋ ಅಂತ ಅನಿಸ್ತೈತಿ. ಇಲ್ಲಿ ಪ್ರತಿಯೊಂದು ಏನು ಎಲ್ಲ ಬರೆದ್ರೂ ಏನೋ ಮಾಡಿದ್ರೂ ಪ್ರತಿಯೊಂದು ಹಿಂದಿಯೊಳಗೆ ಇಂಗ್ಲೀಷ್ ಒಳಗನೆ ಇರೋದು. ಯಾಕಂದ್ರೆ ಕಲ್ಯಾಣ ಕರ್ನಾಟಕದ ಕೆಲವೊಂದು ಭಾಗಗಳು ಹಂಗೆ. ಇಲ್ಲಿ ಈ ಕಡೆ ರಾಜಕಾರಣಿಗಳು ನೋಡಿರ್ಬೋದು ನೀವು. ನಮ್ಮ ಉತ್ತರ ಕರ್ನಾಟಕ ಅಂತಂದ್ರೆ ಮೂಢನಂಬಿಕೆಯಿಂದ ಜಾಸ್ತಿ ಏನು ಎಜುಕೇಷನ್ ಕೊರತೆಯಿಂದಾಗಿರ್ಬೋದು, ಮತ್ತೊಂದು ಏನೋ ಇರ್ಬೋದು, ಅದು ಮೊದಲಿಂದನೂ ಬಂದಿರೋದಲ್ಲ, ಹಾಗಾಗಿ ಅದರಿಂದ. ಬಟ್ ನಮ್ಮ ಉತ್ತರ ಕರ್ನಾಟಕ ಇದು ಕಲ್ಯಾಣ ಕರ್ನಾಟಕ ಹೆಂಗಾಕೈತೆ ಅಂತಂದ್ರೆ ಮಹಾರಾಷ್ಟ್ರ ಕಡೆ ಜಾಸ್ತಿ ಇದು, ಮಹಾರಾಷ್ಟ್ರ ಮತ್ತು ಇದು ಹೈದ್ರಾಬಾದ್, ತೆಲಂಗಾಣ ಹಿಂಗೆ ಈ ಕಡೆ ಸಮೀಪ ಇರೋದ್ರಿಂದಾಗಿ ಕನ್ನಡ ಸ್ವಲ್ಪ ಭಾಳ ಕಡಿಮೆ ಮಾತಾಡೋದು. ಕನ್ನಡಿಗರು ಸಹಿತ ಕನ್ನಡ ಮಾತಾಡೋದು ಕಡಿಮೆ. ಎಕ್ಸಾಂಪಲ್ ಅಂತಂದ್ರೆ ಇಲ್ಲಿ ನಮ್ಮ ಇದು ಬೆಳಗಾವ್ದು ಹೋಗೋಣ, ಹಂಗೆ ನಮ್ಮದು ಬೆಳಗಾವಿ ಡಿಸ್ಟ್ರಿಕ್ಟ್ ಬರೋದಿಲ್ಲ, ಕನ್ನಡನ ಮಾತಾಡೋಂಗಿಲ್ಲ, ಮರಾಠಿ ಮಾತಾಡ್ತಾರೆ. ಹಂಗಿದ್ರೆ ತೆಲುಗು ಮತ್ತು ಹಿಂದಿ ಜಾಸ್ತಿ. ಈ ಕಡೆ ಬರುವಂಥ ಜನಗಳು, ಈ ದೇವಸ್ಥಾನಕ್ಕೆ ಬರುವಂಥ ಜನಗಳು ಸಹಿತ ಏನಂತ ಹೇಳಿದ್ನಲ್ಲ, ಈಗ ಆ ಕಡೆ ಜನರು ಬರ್ತಾರೆ. ಇನ್ನೊಂದು ಏನಂತಂದರೆ ಈ ಕಡೆ ಬೇರೆ ಕಡೆ ಜನಗಳಿಗೆ ಅಷ್ಟೊಂದು ಪ್ರಸಿದ್ಧಿ ಅಂದರೆ ಅಷ್ಟೊಂದು ಗೊತ್ತಿಲ್ಲ ಕೆಲವರಿಗೆ. ಆದರೆ ಬೆಂಗಳೂರು ಸೈಡಿನ ಜನಗಳು ಜಾಸ್ತಿ ಜನ ಬರ್ತಾರೆ. ಪಿತೃದೋಷ ಆಗಲಿ, ಮತ್ತು ಇದು ಬ್ಲ್ಯಾಕ್ ಮ್ಯಾಜಿಕ್ ಆಗಲಿ, ಇಲ್ಲಾಂದ್ರೆ ಆತ್ಮದ ಕಾಡಾಟ ಹಿಂಗೆ ಏನಾದರೂ ಇರ್ತೈತಲ್ಲ ಅಂಥದ್ದು. ಮತ್ತು ಅದು ಏನಂತಾರೆ ಮನೆ ದೇವರ, ಯಾಕಂದರೆ ಗುರುವಿಗೆ ಗುರು ಆಗಿರುವಂಥ ದತ್ತಾತ್ರೇಯರಲ್ಲ, ಹಾಗಾಗಿ ಅವ್ರದ್ದು ಮನೆ ದೇವರಾಗಲಿ ಮತ್ತೊಂದು ಏನೋ ಇರುತ್ತೆ, ಆ ಕಡೆ ಜನ ಜಾಸ್ತಿ ಬರ್ತಾರೆ. ಪುಣ್ಯ ಏನಂತಂದ್ರೆ ಪುಣ್ಯಕ್ಷೇತ್ರ, ಬಟ್ ಜಾಸ್ತಿ ಜನರಿಗೆ ಗೊತ್ತಿಲ್ಲ. ಹಾಗಾಗಿ ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಅಲ್ಲಿ ಹೋಗಿ ಪಾರಾಯಣ ಮಾಡಿ ಬುಕ್ಸ್ ಸಹಿತನೂ ಹಿಂದಿ ಒಳಗನ ಅದಾವೆ. ಬಟ್ ಈ ಕಡೆ ರಾಜಕಾರಣಿಗಳು ಗೊತ್ತಿಲ್ಲ ರೀ. ಎಲ್ಲ ಕಡೆ ರಾಜಕಾರಣಿಗಳು ಏನಂತಂದ್ರೆ ತಮ್ಮ ಗಾಳಿ ಬಯಸ್ಕೊಳಕ್ಕೆ ಇದನ್ನು ಮಾಡ್ತಾರೆ. ದೇವಸ್ಥಾನ ಅದು ಏನಂತಂದ್ರೆ ನಮ್ಮ ಉತ್ತರ ಕರ್ನಾಟಕದ ದೇವಸ್ಥಾನಗಳಿಗೆ ಅಷ್ಟು ಮಹತ್ವ ಕೊಡೋಂಗಿಲ್ಲ, ಅಷ್ಟೊಂದು ಇಂಪ್ರೂವ್ ಮಾಡೋಂಗಿಲ್ಲ. ಮತ್ತು ಈ ಕಡೆ ಅಂದರೆ ಎಜುಕೇಷನ್ ಕೊರತೆಯಿಂದಾಗಿ ದೇವಸ್ಥಾನಗೆಲ್ಲ ಹೋದಾಗ ಹೆಂಗಿರಬೇಕು ಹೆಂಗಿಲ್ಲ ಅನ್ನೋಂಗಿಲ್ಲ. ಹೊಳೆ ಸುತ್ತೆಲ್ಲ ನೋಡ್ಬೋದು. ಪಾಪ ಅಯ್ಯೋ ಹೊಳೆಯಲ್ಲಿ ಅಂದರೆ ಹಾಕ್ಕೊಂಡಿರೋ ಬಟ್ಟೆನ ಹೊಳೆಯಲ್ಲಿ ಬಿಟ್ಟು ಬಂದರೆ ಮೈಯಲ್ಲಿರೋ ರೋಗ ರುಜಿನಗಳಾಗಲಿ ಏನೋ ದೇಶದಲ್ಲಿ ಹೋಗ್ಬೇಕಂತ ಹೇಳಿ ನಾವು ಅಲ್ಲೆಲ್ಲ ಗಲೀಜು ಮಾಡಿ ಬರ್ತೀವಿ. ಬಟ್ ಅದರಿಂದ ನಮ್ಗೆ ಪಾಪ ಅನ್ಕೊಳ್ತಿರ್ತಾರೆ. ಸಣ್ಣ ತಿಳುವಳಿಕೆ ಸಹಿತ ನಮಗಿಲ್ಲ. ಹಾಗಾಗಿ ಯಾರಾದರೂ ಹೊಳೆ ಸ್ನಾನಕ್ಕೆ ಹೋಗಿದ್ರೆ ಅಲ್ಲಿ ಬಟ್ಟೆ ಗಿಟ್ಟೆ ಸಣ್ಣ ಮಕ್ಕಳಾಗಲಿ ಹೆಣ್ಣಾಗಲಿ ಬಿಟ್ಟು ಬರೋಕೆ ಹೋಗಬೇಡಿ. ಅಥವಾ ಮತ್ತು ಹಿಂಗೆ ಅಲ್ಲೆಲ್ಲ ಡಸ್ಟ್ಬಿನ್ನು ಅದು ಇದು ಹಿಂಗೇನಾದರೂ ರೀಸೈಕ್ಲಿಂಗ್ ಏನಾದರೂ ಮಾಡೋಂಥ ಇತ್ತಂದ್ರೆ ಆ ಥರ ಮಾಡಿದ್ರಂದ್ರೆ ಹೊಳೆನೂ ಸ್ವಚ್ಛವಾಗಿರ್ತಾವೆ. ಬಟ್ ಆ ಥರ ಏನು ಮಾಡೋಂಗಿಲ್ಲ. ನೀವು ನೋಡಿರ್ಬೋದು, ನಾನು ಯಾವಾಗಲೂ ಹೇಳ್ತಿರ್ತೇನೆ. ಯಾಕಂತಂದರೆ ನಮ್ಮ ಕಡೆ ರಾಜಕಾರಣಿಗಳು ಹಂಗೆ ದೇವಸ್ಥಾನಗಳನ್ನು ಇಂಪ್ರೂವ್ ಮಾಡೋಂಗಿಲ್ಲ. ಅದು ಕಲ್ಯಾಣ ಕರ್ನಾಟಕದ ಕಡೆ ಹೆಂಗಂತಂದ್ರೆ ಹೊಳೆಗಳು ಜಾಸ್ತಿ ಇದ್ದಾವೆ, ನಮ್ಮ ಕಡೆ ಹೊಳೆ ಇಲ್ಲ. ಆ ಕಡೆ ಹೊಳೆ ಜಾಸ್ತಿ ಇರೋದ್ರಿಂದಾಗೆ, ಹೊಳೆ ಪಕ್ಕದಲ್ಲಿ ದೇವಸ್ಥಾನಗಳು ಜಾಸ್ತಿ ಇರೋದ್ರಿಂದಾಗೆ ಮತ್ತು ರಾಜಕಾರಣಿಗಳು ಮತ್ತು ನಾವುಗಳು ಹೋದವರು ಅಲ್ಲಿ ಡಿಸಿಪ್ಲಿನ್ ಅನ್ನೋದು ಮೇಂಟೈನ್ ಮಾಡಬೇಕು. ನಾವು ಮಾಡೋಂಗಿಲ್ಲ. ಅಲ್ಲೆಲ್ಲ ಹೋಗಿ ದರ್ಶನ ಮಾಡಿಕೊಂಡು ಫಸ್ಟ್ ಏನೈತಿಲ್ಲ ಅಲ್ಲಿ ಸಂಗಮ ನದಿ ಹತ್ತಿರ ಹೋಗಿ ಇಲ್ಲಿ ಜಳಕ ಮಾಡ್ಕೊಂಡು ಬಂದಿದ್ದಲ್ಲ. ಬಂದಲ್ಲೆಲ್ಲ ದರ್ಶನ ತೊಗೊಂಡು ಇಲ್ಲಿ ಮುಂದ್ಗಡೆ ಮತ್ತೊಂದು ಒಂದು 3 ಕಿಲೋಮೀಟರ್ ಆದಿಂದ ಅಲ್ಲೊಂದು ದೇವಸ್ಥಾನ ಬರ್ತೈತಿ. ಈಗ ನಾವು ಅದೇ ದೇವಸ್ಥಾನಕ್ಕೆ ಹೊಂಟಿರೋದು. ಅಲ್ಲಿ ಹೋಗಿ ಮಾರ್ಕೆಟ್ನಾಗ ಇದ್ದದ, ಇಲ್ಲಿಂದೆಲ್ಲ ಹೋಗ್ಬೇಕು. ನಾವು ಹೋಗಿ ನೆಕ್ಸ್ಟ್ ದೇವಸ್ಥಾನ ಬರ್ತೈತಿ. ನಾನು ಫಸ್ಟ್ ಏನು ವಿಡಿಯೋ ಸ್ಟಾರ್ಟಿಂಗ್ ಹಾಕಿದ್ದಿಲ್ಲ, ಆ ದೇವಸ್ಥಾನ ಬರ್ತೈತಿ. ಅಲ್ಲಿ ಹೋಗಿ ದರ್ಶನ ಮಾಡಿ ಅಲ್ಲಿ ಎಷ್ಟು ಸಾಧ್ಯ ಆಗೈತೆ ನೋಡಿ ಅಷ್ಟು ವಿಡಿಯೋ ಕ್ಲಿಪ್ಪಿಂಗ್ ನಾನು ಶೇರ್ ಮಾಡ್ಕೋತೀನಿ. ನಂಗೆ ಖುಷಿ ಆಗೋದು ಏನಂತಂದ್ರೆ ಉತ್ತರ ಕನ್ನಡ ಆಗಲಿ, ದಕ್ಷಿಣ ಕನ್ನಡ, ಈ ಕಡೆ ಬೆಂಗಳೂರು ಸೈಡೆಲ್ಲ ದೇವಸ್ಥಾನಗಳನ್ನ ಭಾಳ ಅಂದ್ರೆ ಭಾಳ ಚೆಂದ ನೀಟಾಗಿ ಇಟ್ಕೊಂಡಿರ್ತಾರೆ. ಅಲ್ಲಿ ಆಡಳಿತ ಮಂಡಳಿಯವರು ಇರ್ಬೋದು, ಇಲ್ಲಾಂದ್ರೆ ರಾಜಕಾರಣಿಗಳು ಇರ್ಬೋದು. ಬಟ್ ನಮ್ಮ ಕಡೆ ಹಾಗೆಲ್ಲ ಮಾಡೋಂಗಿಲ್ಲ. ಅದೊಂದು ಬೇಸರದ ವಿಷಯ. ಈಗ ಬಂದು ನೋಡಿರಿ ದೇವಸ್ಥಾನದ ಮುಂದ್ಗಡೆ ಬಂದು ಇಲ್ಲಿ ದೇವಸ್ಥಾನದ ಆಕಳು ಅಂತ ಅನಿಸ್ತೈತಿ. ಇಲ್ಲಿ ನಮ್ಗೆ ಏನಾದರೂ ನಾವು ಒಳಗೆ ದೇವಸ್ಥಾನಕ್ಕೆ ಒಯ್ಬೋದು. ಬಟ್ ಅದು ಏನಾಗ್ಬಿಡ್ತೈತೆ ಅಂದ್ರೆ ಅಲ್ಲೆಲ್ಲ ಅವು ದೇವ್ರಿಗೆಲ್ಲ ಇದನ್ನ ಮಾಡೋಂಗಿಲ್ಲ. ಹಾಗಾಗಿ ನನ್ನ ಪ್ರಕಾರ ಏನಂತಂದ್ರೆ ನಾವು ದಕ್ಷಿಣೆನ ಹಾಕಿ ಬರ್ತೇವೆ ಜಾಸ್ತಿ. ಅಲ್ಲಿ ಕಾಯಿ ಕರ್ಪ ಇದನ್ನೆಲ್ಲ ಇದನ್ನು ತೊಗೊಳಂಗಿಲ್ಲ. ತೊಗೊಳೋದನ್ನು ಒಳ್ಳೇದು.
ಅಲ್ಲೆಲ್ಲ ಬಡವರು ಒಂಥರ ಸಹಾಯ ಮಾಡೋದಕ್ಕೈತಿ. ಬಟ್ ಕೆಲವೊಂದು ಟೈಮ್ ಏನಕ್ಕೆ ದರ್ಶನ ಮಾಡೋಕೆ ಇಲ್ಲೆಲ್ಲ ನೋಡ್ರಿ ಎಷ್ಟೊಂದೆಲ್ಲ ಗದ್ದಲ ಇರ್ತೈತಿ. ಅಲ್ಲೆಲ್ಲ ಹೋಗಿ ನಾವು ಅಲ್ಲಿ ಇದು ಮಾಡ್ಕೊಡ್ದೂ ರಗಡಾಗಿರ್ತೈತಿ. ಆ ಥರ ತೊಗೊಂಡು ಹೋದಾಗೂ ನಾವು ಅಲ್ಲಿ ಹೊರಗಡೆ ಬಿಸಾಕಿ ಬಿಡ್ತಾರೆ. ಅದು ದೇವ್ರಿಗೂ ಆಗಂಗಿಲ್ಲ, ಏನೂ ಇಲ್ಲ. ಒಂದು ಕಡೆ ಒಬ್ರು ಸಹಾಯ ಮಾಡಿದ್ರೆ ಮತ್ತೊಂದು ಕಡೆ ಬೇಜಾರಾಕೈತಿ. ಹಾಗಾಗಿ ದಕ್ಷಿಣ ಹಾಕೋದು, ದಕ್ಷಿಣ ಆದರೆ ಏನಾದ್ರು ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಏನಾದರೂ ಯೂಸ್ ಮಾಡ್ಕೋತಾರ ಅಂಥೇಳಿ ನಾವು ದಕ್ಷಿಣನ ಹಾಕಿ ಬರ್ತೇವೆ ಹೋದ್ವಿ ಅಂದ್ರೆ. ಈಗ ದರ್ಶನ ಮಾಡೋಕ್ಕಂತೇಳಿ ಹೊಂಟೇವಿ. ಇಲ್ಲೆಲ್ಲ ನೋಡ್ರಿ ಇವೆಲ್ಲ ಗದ್ದಲ ಇದ್ದಾಗ ಪಾಳೆ ಈಗ ಹಚ್ಚಿದ್ರು ಅಲ್ಲೆಲ್ಲ ಕುಂದು ವ್ಯವಸ್ಥೆ ಮಾಡ್ತಾರೆ. ಡೈರೆಕ್ಟ್ ವಿಶೇಷ ದರ್ಶನಕ್ಕೆ 200 ರೂಪೀಸ್ ಇತ್ತು. ಫ್ರೀ ದರ್ಶನಕ್ಕೆ ಇಲ್ಲ. ಎರಡು ಮುಂದ್ಗಡೆ ಹೋಗಿ ಒಟ್ಟಿಗೆ ಸೇರ್ತಾವೆ. ನಾವು ಈಗ ಒಳಗಡೆ ಹೋದ್ವಿ, ಅಲ್ಲಿ ಒಳಗಡೆ ವಿಡಿಯೋ ಅಲ್ಲೋ ಇತ್ತೋ ಇಲ್ಲ ಅಂತೇಳಿ ನಾನು ಅಷ್ಟೊಂದು ವಿಡಿಯೋ ಮಾಡಲಿಲ್ಲ. ಕೆಲವೊಂದು ಕಡೆ ಎಲ್ಲ ವಿಡಿಯೋ ಮಾಡಬಹುದಿತ್ತೇನೋ, ಬಟ್ ನಾನು ವಿಡಿಯೋ ಮಾಡಿಲ್ಲ, ಸುಮ್ಮನೆ ಯಾಕೆ ರಿಸ್ಕ್ ಅಂತೇಳಿ ಹೋಗಿ ದರ್ಶನ ತೊಗೊಂಡ್ಬಂದೀವಿ. ದರ್ಶನ ತೊಗೊಂಡು ಈಗ ವಾಪಸ್ ಬಂದೀವಿ. ಇಲ್ಲಿ ಪ್ರಸಾದನೂ ಇರ್ತೈತೆ ಅಂತ ಅನ್ನಿಸ್ತೈತಿ. ಇದು ನಾವು ಬುತ್ತಿ ತಂದಿದ್ವಲ್ಲ, ಹಾಗಾಗಿ ನಾವು ಅಲ್ಲಿ ಪ್ರಸಾದದ ಇರಲಿ. ಯಾಕಂತಂದ್ರೆ ಕೆಲವೊಂದು ಟೈಮು ಏನಕ್ಕೈತೆ ಅಂತಂದ್ರೆ ಅಲ್ಲಿ ಫಸ್ಟ್ ಟೈಮ್ ಹೋಗಿದ್ವಲ್ಲ, ಅಲ್ಲಿ ಪ್ರಸಾದ ಇತ್ತು. ಏನಾಯ್ತು ಅಂತಂದ್ರೆ ನಾವು ಪ್ಲೇಟ್ ರೊಕ್ಕ ಕೊಟ್ಟು ತೊಗೋಬೇಕಲ್ಲೇ. ಅವು ಊಟದ ಎಲ್ಲಿ ಬರ್ತಾವಲ್ಲ ಏಜೆಂಟ್ರು, ಅಲ್ಲಿ ತೊಗೊಂಡ್ವಿ. ಅವ್ರು ಏನಂತಂದ್ರೆ ಅವ್ರು ಏನಾದರೂ ಅಲ್ಲಿ ಅವ್ರೆಲ್ಲ ರೆಗ್ಯುಲರ್ ಆಗಿರ್ತಾರ, ಇಲ್ಲ ಎಷ್ಟೊತ್ತು ನಾವು ವೇಟ್ ಮಾಡಿದ್ವಿ ಬರಲೇ ಇಲ್ಲ. ಬೇಡ, ಸುಮ್ಮನೆ ಇಲ್ಲಿ ಟೈಮ್ ವೇಸ್ಟ್ ಆಕೈತಿ. ಮತ್ತು ನೆಕ್ಸ್ಟ್ ಒಂದು ದೇವಸ್ಥಾನಕ್ಕೆ ಹೋಗಂಗಿಲ್ಲ. ಹೆಂಗಿದ್ರು ಅಡುಗೆ ತಂದಿವಲ್ಲ, ಇಲ್ಲಿ ಅಕಸ್ಮಾತ್ ಮತ್ತೊಬ್ರು ಬರ್ತೈತಿ. ನಾವು ತಂದು ಅಡುಗೆ ಸುಮ್ಮನೆ ವೇಸ್ಟ್ ಆಗುತ್ತೆ ಹೇಳಿ ಬಿಟ್ಟು ಬಂದ್ವಿ. ನಾವು ಅಲ್ಲಿ ಊಟ ಮಾಡಿಲ್ಲ. ಇಲ್ಲಿ ಬಂದು ದರ್ಶನಾತಿ ಮಾಡ್ಕೊಂಡು ಈಗ ವಾಪಸ್ ನಾವು ನಮ್ಮ ಗಾಡಿ ಅಂತೇಳಿ ಬರಾಕತ್ತೀವಿ. ಇಲ್ಲೆಲ್ಲ ಮಕ್ಕಳಿಗೆ ಬೇಕಾಗಿರುವಂಥ ಎಲ್ಲ ಅಡುಗೆ ಸಾಮಾನಾಗಲಿ, ದೊಡ್ಡವ್ರಿಗೆ ಬೇಕಾಗಿರೋದಾಗಲಿ ಎಲ್ಲ ಸಿಗ್ತಾವೆ. ಬಟ್ ಇಲ್ಲಿ ಅವತ್ತು ಸಂತೆ ಇತ್ತಂತ ಅನಿಸ್ತೈತೆ ಅಥವಾ ದಿನ ಇರ್ತೈತೆ ಗೊತ್ತಿಲ್ಲ. ಎಲ್ಲ ಹೊಸ ಫ್ರೆಶ್ ತರಕಾರಿ, ಹಣ್ಣುಗಳು ಎಲ್ಲ ಬಂದಿದ್ದು. ಅದೊಂದು ಸ್ವಲ್ಪ ವಿಡಿಯೋನ ಮಾಡ್ಕೊಂಡೆ. ಖುಷಿ ಆಯಿತು. ಬಟ್ ಮತ್ತೊಮ್ಮೆ ಹೋಗ್ಬೇಕಂತ ಅನ್ಸಾಗೈತೆ ನಮ್ಗೆ. ನೋಡೋಣ ಅಂತ ನಾವು ಅನ್ಕೋತೀವಿ ಹೋಗ್ಬೇಕಂತ ಹೇಳ್ಬಿಟ್ಟು ಈಗ ಹೋಗಿ ಇನ್ನು ನೆಕ್ಸ್ಟ್ ನಾವು ಯಾವ ದೇವಸ್ಥಾನಕ್ಕೆ ಹೋಗ್ತೇವೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇನ್ನು ಊಟ ಏನು ಮಾಡಿಲ್ಲ. ಯಾಕಂತಂದ್ರೆ ಎಲ್ಲ ಪ್ಲೇಸ ನಮ್ಗೆ ಸಿಕ್ಕಾಪಟ್ಟಿ ಬಿಸಿಲು. ಇನ್ನು ಬಿಸಿಲು ಶುರು ಆಯ್ತು ನಮ್ಮ ಕಡೆ ಅಂತೂ ಭಾಳ ಬಿಸಿಲು. ರಾತ್ರಿ ಅಷ್ಟೇ ಥಂಡಿ ಇರ್ತೈತಿ, ಮುಂಜಾನೆ ಅಷ್ಟೇ ಬಿಸಿಲು ಶುರು ಆಗ್ಬಿಡ್ತೈತಿ. ಮತ್ತು ಅದ್ರೊಳಗೆ ಜರ್ನಿ ಮಾಡ್ತಿರ್ತೇವಲ್ಲ, ಅದ್ರೊಳಗೆ ಸೀರೆ ಎಲ್ಲ ಉಟ್ಕೊಂಡಿರ್ತೀವಿ. ಇನ್ನೂ ಜಾಸ್ತಿ ಬಿಸಿಲು ಅಂತ ಅನಿಸ್ತೈತಿ. ಇದೆ ನೋಡ್ರಿ, ಇಲ್ಲಿ ಒಂದು ದೇವಸ್ಥಾನ ಬರ್ತೈತಿ. ಇಲ್ಲಿಯೂ ಜಳಕ ಮಾಡ್ಬೋದು. ಜಳಕ ಮಾಡೋಕ್ಕೂ ಐತಿದೆ ಹೊಳೆ. ಇಲ್ಲಿ ಅದು ಆತ್ಮಕ್ ಅಂತ ಹೇಳ್ತೀವಲ್ಲ, ಇಲ್ಲೇನೋ ಬಂದು ಜಳಕ ಮಾಡಿ ಇಲ್ಲಿ ಒಂದು ಪಕ್ಕದಲ್ಲಿ ಒಂದು ದೇವಸ್ಥಾನ ಐತಿ. ಅಲ್ಲಿ ಹೋಗಿ ಅಲ್ಲಿ ಮಾಡ್ತಾರೆ. ಮಾಡಿದ ನಂತರ ನಾವು ದೇವಸ್ಥಾನದಿಂದ ಬಟ್ ಅಮಾವಾಸ್ಯೆ ಟೈಮಲ್ಲಿ ಅಂತ ಶಾಪ್ ಹಾಕಿರ್ತಾರ. ಅಷ್ಟೊಂದು ಇನ್ನೊಬ್ಬರ ದೇಹದ ಒಳಗೆ ಆತ್ಮ ಸೇರ್ಕೊಂಡಿರ್ತೈತೆ ಅಂತ ಹೇಳ್ತಾರೆ. ಅವಾಗೆಲ್ಲ ನೋಡಕ್ ಒಂಥರ ಭಯ ಅಂತ ಅನಿಸ್ತೈತಿ. ನಾನು ಕೆಲವೊಂದಿಷ್ಟು ಯೂಟ್ಯೂಬ್ ವಿಡಿಯೋಸಲ್ಲಿ ನೋಡಿದ್ದು. ಈಗ ಇಲ್ಲೇ ಊಟಕ್ಕೆ ಸ್ವಲ್ಪ ಊರು ದಾಟ್ಕೊಂಡು ಬಂದೀವಿ. ಇಲ್ಲಿ ಹೆಂಗಂತಂದ್ರೆ ಏಕ ರೋಡ್ ಪೂರ್ತಿ ನೋಡ್ಕೊಂತ ಬಂದೀವಿ. ಎಲ್ಲಿ ಗಿಡಗಳು ಕಾಣಿಸ್ತಾವು, ತಳಕದವ್ರು ಊಟ ಮಾಡಕ್ಕೆ ಕುಂತವ್ರು. ನಮ್ಗೆ ಲಾಸ್ಟಿಗೂ ಇಲ್ಲಿ ಸ್ವಲ್ಪ ಇಲ್ಲಿ ಹೊಳೆ ನೀರನ್ನ ಎಲ್ಲ ಹೊಲಗಳಿಗೆ ಹಾಸೋದು. ಇಲ್ಲೇ ಒಂದು ಸ್ವಲ್ಪ ಅದು ಒಂದು ಸಡ್ಡು ಇತ್ತು, ಅದ್ರದ್ದು ನೆಳ ಬಿದ್ದಿತ್ತು. ಇಲ್ಲೇ ಊಟ ಮಾಡಿದ್ರ ಅಂತಂತೇಳಿ ಅಡುಗೆ ಎಲ್ಲ ಓದಿದ್ವಲ್ಲ, ಅದನ್ನೆಲ್ಲನೂ ಹಾಕ್ಕೊಂಡು ಎಲ್ಲರೂ ಆರಾಮ್ಸೆ ಊಟ ಮಾಡೋಕ್ಕಾದಿದ್ವಿ. ಖುಷಿ ಆಯ್ತು. ದೇವಸ್ಥಾನಕ್ಕೆ ಹೋಗಿದ್ದೂ ಖುಷಿ ಆಯ್ತು. 2 ವರ್ಷದಿಂದ ಹೋಗ್ಬೇಕಂತ ಅಂದ್ಕೊಳಕ್ಕಾದಿದ್ವಲ್ಲ. ಹಾಗಾಗಿ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂತಂದ್ರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ. ಆದರೆ ಒಂದು ಸಲ ಲೈಫಲ್ಲಿ ಒಂದು ಸಲನಾದ್ರೂ ನಿಮ್ಮ ದೇವಸ್ಥಾನಕ್ಕೆ ಹೋಗಿ ಬರ್ರಿ. ಖಂಡಿತ ನೀವು ಅಂದ್ಕೊಂಡಿರೋಂಥ ಇಷ್ಟಾರ್ಥ ಈಡೇರ್ತೈತಿ. ಅವಾಗ ಹೋಗಿ ಅವಾಗ ಬರೋಕೆ ಆಗದೆ ಇದ್ರೂ ಹಿಂಗೆ ಬೆಂಗಳೂರಿಂದ ಹೋಗೋರು ಟ್ರೈನ್ ಮೂಲಕ ಹೋಗ್ಬೋದು. ಟ್ರೈನ್ ದತಿ ನೀವೆಲ್ಲ ಸರ್ಚ್ ಮಾಡಿ ನೋಡಿದ್ರಂದ್ರೆ ಅದರದ್ದೆಲ್ಲ ಸಂಪೂರ್ಣವಾದ ಮಾಹಿತಿ ಸಿಗ್ತೈತೆ. ನಾನು ಹೇಳಿದ್ನಿಲ್ಲ, ಬೆಂಗಳೂರು ಸೈಡ್ ಜನ ಜಾಸ್ತಿ ಬರ್ತಾರೆ ಈ ಕಡೆ ಅಂತೇಳಿ. ನಮ್ಮ ಕಡೆಯದವ್ರು ಹೋಗೋದು ಕಡಿಮೆ, ಅಷ್ಟೊಂದು ಗೊತ್ತಿಲ್ಲ ಅಂತ ಅನ್ಕೋತೀನಿ. ಅಲ್ಲೇ ಗತ್ತರ್ಗಿ ಬಗಮ್ಮಗೆ ಹೋಗ್ತಾರೆ. ಅಲ್ಲಿಂದ ಒಂದು 20-30 ಕಿಲೋಮೀಟ್ರ್ ಇರ್ಬೋದು ಅಂತ ಅನಿಸ್ತೈತೆ. ಅದು 20-30 ಕಿಲೋಮೀಟ್ರ್ ಅಥವಾ ಒಂದು 40 ಕಿಲೋಮೀಟ್ರ್ ಇರ್ಬೋದೇನೋ ಮೇ ಬಿ ಅಷ್ಟು. ಗತ್ತರ್ಗಿ ಬಾಗಮ್ಮನ ದೇವಸ್ಥಾನದಿಂದ
ಅಷ್ಟೇ ಒಂದು 40 ಕಿಲೋಮೀಟ್ರ್ ಇರಲಿ, ಅದಕ್ಕಿಂತ ಕಡಿಮೆ ಆಗಲಿ ಆ ದೇವಸ್ಥಾನಕ್ಕೆ ಹೋಗಂಗಿಲ್ಲ. ಅಂದರೆ ಅದು ಅಷ್ಟೊಂದು ಜನರಿಗೆ ಗೊತ್ತಿಲ್ಲ. ಗೊತ್ತಿರೋರು ಹೊಕ್ಕಾರ, ಹಿಂಗೆ ಮನೆ ದೇವ್ರು ಇದ್ದವ್ರ ಅಥವಾ ಅವ್ರದ್ದು ಗುರುವಿಂದ ಏನೋ ಇದ್ದವ್ರ ಗೊತ್ತಿದ್ದವ್ರು ಹೊಕ್ಕಾರ. ನಾವೀಗ ಇಲ್ಲೇ ಎಲ್ಲರೂ ಆರಾಮ್ಸೆ ಊಟ ಮಾಡಾಕತ್ತೀವಿ. ಮತ್ತು ಯಾರಾದರೂ ಹೋದವ್ರು ಇದ್ರೆ, ಆ ಕಡೆದವ್ರು ಇದ್ರೆ, ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಇತ್ತಂದ್ರೆ ತಿಳಿಸ್ರಿ. ನಾನು ಹೇಳೋದ್ರಲ್ಲಿ ಏನಾದರೂ ಸ್ವಲ್ಪ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಯಾಕಂತಂದ್ರೆ ನಾನು ಕೆಲವೊಂದಿಷ್ಟನ್ನು ಕೇಳ್ಕೊಂಡಿರ್ತೇವೆ, ಹಿಂಗೆ ಕೆಲವೊಂದಿಷ್ಟು ವಿಡಿಯೋ ಮೂಲಕ ನೋಡಿ ತಿಳ್ಕೊಂಡು ನಾವು ಯಾಕಂತಂದ್ರೆ ಹೋಗ್ಬೇಕಂತ ಅಂದ್ಕೊಳಕತ್ತಿದ್ವಿ. ಈಗ ಏನಕ್ಕೈತಂದ್ರೆ ಪಿತೃದೋಷ ಅನ್ನೋದು ಪ್ರತಿಯೊಬ್ಬರಿಗೂ ಇರ್ತೈತೆ, ಪ್ರತಿಯೊಬ್ಬರ ಮನೆತನದಲ್ಲೂ ಇದ್ದೇ ಇರ್ತೈತೆ, ಅದು ಇರಂಗಿಲ್ಲ ಅಂತಲ್ಲ. ಹಾಗಾಗಿ ಒಂದು ಸಲ ನಾವು ಹೋಗಿ ಬಂದ್ರೆ ಆಯ್ತಲ್ಲ, ಅದು ಕರ್ಮನ ಕಳ್ಕೊಳ್ಳುವಂಥ ದೇವಸ್ಥಾನ ಸನ್ನಿಧಾನ ಅಂತ ಹೇಳ್ತಾರೆ. ಹಾಗಾಗಿ ಹೋಗ್ಬೇಕಂತ ಅನ್ಸಾಕತ್ತಿತ್ತಲ್ಲ, ಹಾಗಾಗಿ ಹೋದೀವಿ. ಅಲ್ಲಿ ಊಟ ಮಾಡಿದ್ವಿ. ಊಟ ಮಾಡಿ ನಾವು ಊಟ ಆಗೋಕ್ಕನ ಅಲ್ಲಿ ಹೊಲದ ಓನರ್ ಬಂದ್ರೆ, ಮತ್ತು ಅವ್ರಿಗೆ ರೊಟ್ಟಿ ಚಪಾತಿ ಎಲ್ಲ ನಾವೇನೇನು ಓದಿದ್ವಿಲ್ಲ ಊಟ ಮಾಡಿ ಬರ್ರಿ ಅಂತಂದ್ವಿ. ಇಲ್ರಿ ಈಗ ಊಟ ಮಾಡಿ ಬಂದೀವಿ ಅಂತಂದ್ರೆ ಅವ್ರು ನಿಲ್ಲಿಸಾಕತ್ತಿದ್ರು. ಅವ್ರಿಗೆ ಸ್ವಲ್ಪ ಬುತ್ತಿ ಎಲ್ಲ ಕೊಟ್ಟು ಈಗ ನಮ್ಮ ಪ್ರಯಾಣ ಬಂದಿರೋದು ಯಾವ ಕಡೆ ಅಂತಂದ್ರೆ ಗತ್ತರ್ಗಿ ಭಾಗಮ್ಮನ ದೇವಸ್ಥಾನಕ್ಕೆ ನಾವು ಹೊಂಟೀವಿ ನೋಡ್ರಿ. ಇದು ಒಂದೇ ವಿಡಿಯೋದಲ್ಲಿ 2 ಪವಿತ್ರವಾದ ಪುಣ್ಯಕ್ಷೇತ್ರದ ಬಗ್ಗೆ ನಾನು ಮಾಹಿತಿನ ಕೊಡಾಕತ್ತೀನಿ. ನಿಮ್ಗೆ ಯಾರಿಗಾದ್ರೂ ಗೊತ್ತಿರಲಿಲ್ಲ ಅಂದ್ರೆ, ಗೊತ್ತಿಲ್ಲದೆ ಇರೋ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವ್ರಿಗೆ ವಿಡಿಯೋನ ಶೇರ್ ಮಾಡಿರಿ. ಈಗ ನಾವೇನು ಹೊಂಟೇವಿಲ್ಲ, ಈ ದೇವಸ್ಥಾನನೂ ಭಾಳ ಪ್ರಸಿದ್ಧಿ ಪಡ್ಕೊಂಡಿರೋವಂಥ ದೇವಸ್ಥಾನ. ಮತ್ತು ಇಷ್ಟೊಂದು ಪವಾಡಗಳು ನಡೀತಾವಂತಂದ್ರೆ ಪರ್ಸ್ನಲಿ ನನಗೂ ಸಹಿತ ಅನುಭವ ಆಗೈತಿ. ನೀವು ವಿಡಿಯೋನ ಪೂರ್ತಿ ಸ್ಕಿಪ್ ಮಾಡಲಾರ್ದ ನೋಡ್ರಿ, ಖಂಡಿತ ನೀವು ಇಷ್ಟಪಡ್ತೀರಿ. ಅದು ಏನಂತೇಳಿ ನಾನು ನಿಮ್ಗೆ ಹೇಳ್ತೀನಿ. ಇಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ಹೊಳೆ ಮ್ಯಾಗನ್ನ ದಾಟ್ಕೊಂಡ್ರೆ ಹೋಗ್ಬೇಕು ನಾವು. ಇಲ್ಲಿ ಬಂದವರು ಹೊಳೆ ಸ್ನಾನಾತಿ ಮಾಡ್ತಾರೆ. ನಾವು ಇದೊಂದು ಸಲ ಆದರೆ 2ನೇ ಸಲ ನಾನು ಬರೋದು ಈ ದೇವಸ್ಥಾನಕ್ಕೆ. ನಾನು ಹೇಳಿದ್ನೆಲ್ಲ, ಇಲ್ಲಿ ಗತ್ತರ್ಗಿಗೆ ಬಂದವರು ಗೊತ್ತಿರೋರು ಅಲ್ಲಿ ದತ್ತಾತ್ರೇಯ ಮಹಾರಾಜರ ಸನ್ನಿಧಾನಕ್ಕೂ ಹೋಗಿ ಬರ್ತಾರೆ. ಇಲ್ಲಾಂದ್ರೆ ಈ ನಮ್ಮ ಕಡೆ ನಮ್ಮ ಊರಾಗಿನವರೆಲ್ಲ ಪ್ರತಿ ವರ್ಷವೂ ಬರ್ತಾರೆ ಇಲ್ಲೇ ಗತ್ತರ್ಗಿಗೆ. ಬಟ್ ಆ ದೇವಸ್ಥಾನಕ್ಕೆ ಹೋಗಿ ಬರೋಂಗಿಲ್ಲ. ಆ ದೇವಸ್ಥಾನದ ಬಗ್ಗೆ ಗೊತ್ತಿಲ್ಲ ಅವ್ರಿಗೆ ಅಷ್ಟೊಂದು. ನಾನು ಹೇಳಿದ್ನಲ್ಲ, ಕೆಲವ್ರಿಗೆ ಗೊತ್ತೈತಿ, ಇನ್ನು ಕೆಲವ್ರಿಗೆ ಗೊತ್ತಿಲ್ಲ. ಈಗ ನಾವು ಊರೊಳಗನ ಹೊಂಟೇವಿ. ಊರಲ್ಲಿ ಒಳಗಡೆನೇ ಇರೋದಿದೆ ದೇವಸ್ಥಾನ. ಚೆಂದ ಇದೆ ದೇವಸ್ಥಾನ. ಅಷ್ಟು ನಾನು ಹೇಳಿದ್ನಲ್ಲ, ಭಾಳಷ್ಟು ಪವಾಡಗಳು ನಡೀತಾ ಇರುವಂಥ ಸನ್ನಿಧಾನ ಅಂತಂದ್ರೆ ಗತ್ತರ್ಗಿ ಭಾಗಮ್ಮಂದ. ನೀವು ಇದು ಸಿನಿಮಾ ಸಹಿತನೂ ಬಂದಿತ್ತಂತ ಅನ್ಸುತ್ತೆ. ಯಾವುದು ಇದು ಶಿವರಾಜ್ಕುಮಾರ್ ಅವ್ರದ್ದು ಯಾವುದೋ ಒಂದು ಸಿನಿಮಾದೊಳಗೇನೋ ಐತೆ ನೋಡಿ, ಇದು ಗತ್ತರ್ಗಿ ಭಾಗಮ್ಮಂದ. ಅಷ್ಟೊಂದು ಪ್ರಸಿದ್ಧಿ ಪಡ್ಕೊಂಡಿರುವಂಥ ಪವಿತ್ರವಾದ ಪುಣ್ಯಕ್ಷೇತ್ರ. ಅದಿದು ಮತ್ತು ಅದೇವ್ರದ್ದು ಬೇಡಣ್ಣ. ಅಲ್ಲಿ ಅದ್ರೊಳಗೆ ಏನಂದ್ರೆ ಸೇವ್ ಇಲ್ಲ, ಏನಿಲ್ಲ. ಮತ್ತು ಅವ್ರು ದುಡ್ಡು ಮಾಡೋ ಗೊತ್ತಿ ಅವ್ರದ. ಹೇಳಮ್ಮಿ, ಬೆಸ್ಟ್ ಹಾಳಾಗಿ ಹೋಗು. ನೀವು ಯಾರು ತೆಗೆದಿಟ್ಟಿಲ್ಲ ಹಾಳ ಸಾಕು ಮತ್ತೇನು ಮಾಡ್ತೀನಿ. ಕಾಯಿ ಎಲ್ಲಿ
ನಾನು ಈಗೊಂದು 4 ವರ್ಷದ ಹಿಂದ್ಗಡೆ ಬಂದಿದ್ವಿ. ಅವಾಗ ಈ ಥರ ಇರಲಿಲ್ಲ. ಈಗ ಮಾಡ್ಯಾರ ನೋಡಿ, ಚಂದ ಮಾಡ್ಯಾರ. ಈಗೆಲ್ಲ ದೇವಸ್ಥಾನ ಇಂಪ್ರೂವ್ ಮಾಡ್ಯಾರ. ಹಚ್ಕೊಂಡು ಬರ್ರಿ ಕಡೆ ಸರ್. ಗರ್ಭಗುಡಿದಲ್ಲೆಲ್ಲ ಒಳಗೆ ವಿಡಿಯೋ ಮಾಡೋ ಹಾಗಿಲ್ಲ. ಹಾಗಾಗಿ ನಾವು ಅಲ್ಲಿ ಹೋಗಿ ಒಳಗೆ ಹೋಗಿ ಅಮ್ಮನವ್ರ ದರ್ಶನ ಮಾಡೋಕೊಂದು ಬಂದಿರಲಿ. ಇದು ಸಿಡಿಯ ಇದೇನೋ ಅಂತ ಹೇಳ್ತಾರೆ. ಈಗೆಲ್ಲ ಬ್ಯಾನ್ ಮಾಡ್ಯಾರ. ಅದನ್ನು ಮೊದಲೆಲ್ಲ ಇದ್ದು ಅಂದ್ರೆ ಏನಾದರೂ ಅವ್ರ ಬೇಡಿಕೆ ಮಕ್ಕಳಾಗದೇ ಇರೋರು ಇದ್ದು ಅಂದ್ರೆ, ಇಲ್ಲ ನಮ್ಮ ಮಕ್ಕಳಾದ್ರೆ ನಾವು ಹಿಂಗೆ ಮಾಡ್ತೀವಿ, ಅಷ್ಟು ತುಂಬಿಕೊಡ್ದ ಹಿಂಗೆ ಇದನ್ನು ಮಾಡ್ತೀವಿ ಅಂತ ಬೇಡ್ಕೊಂಡಿರ್ತಲ್ಲ, ಅದನ್ನೆಲ್ಲ ಮಾಡ್ತಿದ್ರು. ಬಟ್ ಈಗ ಗೌರ್ಮೆಂಟ್ ಬ್ಯಾನ್ ಮಾಡೈತೆ ಅಂತಂದ್ರೆ ಅದು ಎಷ್ಟರ ಮಟ್ಟಿಗೆ ನಿಜ ಅನ್ನಿಸೋಳ ಗೊತ್ತಿಲ್ಲ ನನಗೆ. ಇದು ಅಂತ ಅನಿಸ್ತೈತಿ. ಅದು ನೀವು ಕೆಲವೊಂದಿಷ್ಟು ಮೂವಿಗಳಲ್ಲಿ, ಓಲ್ಡ್ ಮೂವಿಗಳಲ್ಲಿ ನೋಡಿದ್ರೆ ಈ ದೇವಸ್ಥಾನದ ಬಗ್ಗೆನೂ ಸಹಿತ ಐತಿ. ನಾವಿಲ್ಲೆಲ್ಲ ನಮಸ್ಕಾರ ಮಾಡಿಕೊಂಡು ಹಂಗೆ ಗುಡಿ ಒಂದು ರೌಂಡ ಹಾಕಿ ಬಂದ್ರಾತಂತೇಳಿ, ಹಿಂಗೆ ಹೋಗಿ ಬಂದ್ರಾತಂತೇಳಿ ಇಷ್ಟರನ್ನು ನಮಸ್ಕಾರ ಮಾಡ್ಕೊತ ಹೊಂಟೇವಿ. ನಾನು ಹೇಳಿದ್ನಲ್ಲ, ಪರ್ಸ್ನಲ್ ನನಗೂ ಸಹಿತ ಅನುಭವ ಆಗೈತೆ ಅಂಥೇಳಿ. ನಾವೀಗ ಒಂದು 4 ವರ್ಷದ ಹಿಂದ್ಗಡೆ ಹೋಗಿದ್ವಲ್ಲ, ಹೋದಾಗ ಇಲ್ಲಿ ಮಕ್ಕಳಾಗದೇ ಇರೋರಿಗೆ ಉಡಿ ತುಂಬ್ತಾರೆ. ಉಡಿ ತುಂಬಿ ಹಿಂಗೆ 5 ಅಮಾವಾಸ್ಯೆ ಬಾ ಅಂತಂದಿದ್ರು. ಬಟ್ ನಾನು ಆ ಅವಾಗೂ ಸಹಿತ ನಾನು ವಿಡಿಯೋನ ಶೇರ್ ಮಾಡೀನಿ. ನೀವು ಬೇಕಿದ್ರೆ ಓಲ್ಡ್ ವಿಡಿಯೋದೊಳಗೆ ನೋಡ್ಬೋದು. ನೋಡಿದರೆ ನಿಮ್ಗೆ ಖಂಡಿತ ಗೊತ್ತಾಗ್ತೈತಿ ನಾವು ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೆ. ನಮ್ಮ ಊರಾಗಿನವ್ರು ಇಲ್ಲಿ ಪ್ರತಿ ವರ್ಷವೂ ಬರ್ತಾರಲ್ಲ, ಅವ್ರ ಜೊತೆ ನಾವು ಬಂದಿದ್ವಿ. ನನಗೂ ಗೊತ್ತಿರಲಿಲ್ಲ ಈ ದೇವಸ್ಥಾನದ ಬಗ್ಗೆ. ನಾವು ಹೋದಾಗ ಯಾರಾದರೂ ಹೇಳಿದಾಗ ಮಾತ್ರ ನಮಗೂ ಗೊತ್ತಾಗ್ತೈತಲ್ಲ, ಇಲ್ಲ ನಮಗೂ ಗೊತ್ತಿರೋಂಗಿಲ್ಲ. ಹೋದಾಗ ನನಗೂ ಅಲ್ಲಿ ಉಡಿ ತುಂಬಿದ್ರು. ಈಗ ನಂಗೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿತ್ತು ನೋಡಿ, ನಿಮ್ಗೆ ಗೊತ್ತಿರ್ಬೋದು ಅಂತ ಅನ್ಕೋತೀನಿ. ಅದಕ್ಕಿಂತ ಮುಂಚೆನೂ ಒಂದು ಸಲ ಕನ್ಫ್ಯೂಸ್ ಆಗಿತ್ತು. ನಾನು ಅಂದ್ಕೊಂಡಿದ್ದೆ ಲೈಫಲ್ಲಿ ಯಾವತ್ತೂ ಪ್ರೆಗ್ನೆಂಟ್ ಅಂತಲೇ ಆಗಲ್ಲ ಅಂತ ಅಂದ್ಕೊಂಡಿದ್ದೆ ನಾನು. ಬಟ್ ಇಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗ್ತಿದ್ವಿ, ಇಲ್ಲಿ ಅಮ್ಮನವರ ದೇವಸ್ಥಾನಕ್ಕೂ ಹೋಗ್ತಿದ್ವಿ. ಇಲ್ಲಿ ಊರಿಂದ ಒಂದು 40 ಕಿಲೋಮೀಟರ್ ಇರ್ಬೋದು, ಮೇ ಬಿ 45 ಕಿಲೋಮೀಟರ್ ಇರ್ಬೋದು. ಅಲ್ಲಿ ಒಂದು 5 ಅಮಾವಾಸ್ಯೆ ಹಿಂಗೇನೋ 5 ಅಮಾವಾಸ್ಯೆ ಅಥವಾ ಹಿಂಗೆ ಮಂಗಳವಾರ ಶುಕ್ರವಾರಕ್ಕೆ ಹೋದಾಗ ನನಗೆ ಅವಾಗ ಆಗಿತ್ತು. ಬಟ್ ಅವಾಗ ನನಗೆ ಗೊತ್ತಾಗಲಿಲ್ಲ. ಅದೇನಿಗೆ ಅಂತಂದ್ರೆ ನನಗೆ ಗೊತ್ತಾಗ್ತಿರೋ ಮುಂಚೆನೇ ಅದು ಮಿಸ್ಕ್ಯಾರೇಜ್ ಆಯಿತು. ಆಮೇಲೆ ಒಂದು ಭರವಸೆ ಅಂತ ಬಂದಿದ್ದೆ ನನಗೆ, ಎಲ್ಲ ಸರಿ ಹೋಗಿ ಸರಿ ಆಕೈತೆ ಅನ್ನೋ ನಂಬಿಕೆ ಬಂದಿದ್ದೆ ನನಗೆ ಅಲ್ಲಿ. ಅದ್ರ ನಂತರ ನನಗೆ ಮತ್ತೆ ಆ ಹೋಪ್ಸನ್ನು ಕಳ್ಕೊಂಡಿದ್ದೆ ನಾನು. ಆ ಹೋಪ್ಸನ್ನು ಕಳ್ಕೊಂಡಾಗ ಮತ್ತು ಇಲ್ಲೇ ಉಳಿತಂದು ಒಂದು 6 ತಿಂಗಳು 8 ತಿಂಗಳತ್ತೆ ಆಗುತ್ತೆ ಅಂತ ಅನ್ಸುತ್ತೆ, 1 ವರ್ಷ ಆಗಿಲ್ಲ. ಅಷ್ಟರೊಳಗಾಗಿ ಮತ್ತೆ ಕನ್ಸೀವ್ ಆಗಿ ಅದು ಏನು ನನ್ನ ದುಡ ಅದೃಷ್ಟನ್ನು 5 ಅಮಾವಾಸ್ಯೆ ಹೋಗಲಿಲ್ಲ. ಬಟ್ ಹೋಗಿದ್ರೆ ಎಲ್ಲ ಚಲೋ ಆಕ್ಕಿತ್ತೇನೋ ಅಂತ ಈಗ ಅನಿಸ್ತೈತಿ. ನಮಗೇನಂತಂದ್ರೆ ನಾವು ಅದು ಕೊಟ್ಟು ಕಸ್ಕೊಂಡಾಗ ಅದೇನೋ ನಾವು ಕಳ್ಕೊಂಡಾಗ ಮಾತ್ರ ನಮ್ಗೆ ಅದು ಏನಂತ ಅವಾಗ ಅನಿಸ್ತೈತಿ, ಇಲ್ಲ ನಾವು ಮಾಡಬೇಕಿತ್ತು ಅಂತೇಳಿ. ಒಂದು ಹೊಡೆತ ಬಿದ್ದಾಗ ಮಾತ್ರ ನಮ್ಗೆ ಅನಿಸೋದು. ಏನೋ ಒಂದು ಕಾರಣಾಂತರದಿಂದ ಹೋಗಲಿಲ್ಲ ನಾವು. ಅದು ಎಲ್ಲ ಆಗಿನೂ ಎಕ್ಟೋಪಿಕ್ ಅಂತ ಆಯಿತು. ಬಟ್ ಇಲ್ಲಿ ಎಷ್ಟೋ ಹೆಣ್ಮಕ್ಳಿಗೂ ಇಲ್ಲಿ ತಾಯಿ ಆಗದೇ ಇರೋವಂಥ ಎಷ್ಟೋ ಹೆಣ್ಣು ಮಕ್ಕಳ ಒಡಲನ್ನು ತುಂಬಿದಂಥ ಮಹಾತಾಯಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾರಾದರೂ ಮಕ್ಕಳಾಗದೇ ಇರೋರು ಈ ವಿಡಿಯೋನ ನೋಡಿದ್ರೆ ಅಂದ್ರೆ ನಿಮ್ಗೇನಾದ್ರು ಸಮೀಪ ಇದ್ರೆ ಅಥವಾ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂತಂದ್ರೆ ಕಮೆಂಟ್ ಹಾಕಿ. ಸಾಧ್ಯದಷ್ಟು ನಾನು ನಿಮ್ಗೆ ಹೇಳ್ತೀನಿ. ನೀವು ಇಲ್ಲಿ ಹೋಗಿ ಅಲ್ಲಿ ಉಡಿ ತುಂಬ್ತಾರೆ, ಅಲ್ಲಿ ದೇವಸ್ಥಾನದಾಗ ಕೇಳಿದ್ರೆ ಅಂದ್ರೆ ಇಲ್ಲ ನಂಗೆ ಮಕ್ಕಳಾಗಿಲ್ಲ ಅಂತೇಳಿ ಹೇಳಿದ್ರೆ ಅಂದರೆ ಅಲ್ಲಿ ದೇವಸ್ಥಾನದ ಪೂಜಾರಿಗಳಂತ ಕೇಳಿದ್ರೆ ಅಂದ್ರೆ ಅಲ್ಲಿ ಉಡಿ ತುಂಬ್ತಾರೆ. ತುಂಬಿ 5 ಅಮಾವಾಸ್ಯೆ ಹಿಂಗೆ ಅಮಾವಾಸ್ಯೆಗೊಮ್ಮೆ ಬರ್ರಿ ಹಿಂಗೆ ಏನಾದರೂ ಹೇಳ್ತಾರೆ. ಹೇಳಿದ್ದನ್ನು ಅಚ್ಚುಕಟ್ಟಾಗಿ ಪಾಲಿಸ್ರಿ. ನಮ್ಮ ರಿಲೇಟಿವ್ಸ್ದೊಳಗೂ ಒಬ್ರಿಗೆ ಆಗೈತಿ. ಇಲ್ಲಿ ಹೋದಿಂದನ ಆ ತಾಯಿ ಹೆಸರನ್ನ ಇಟ್ಟಾರ, ಹೆಣ್ಮಗುನ ಆಗಿದ್ದು. ಹೋಗಿ ಬರ್ರಿ, ಖಂಡಿತ ನಿಮ್ಗೆ ಒಳ್ಳೇದಾಕೈತಿ. ಬಟ್ ಅದು ಏನಂತಂದ್ರೆ ನನ್ನ ದಂಡತನದಿಂದನೋ ಮುಟ್ಟಾಳ್ತನದಿಂದನೋ ನನಗೆ ಹಂಗಾಗೈತೆ ಅಂತಂದ್ರೆ ನಿಮ್ಗೂ ಹಂಗೆ ಆಕೈತಂತಲ್ಲ. ನಿಮ್ಮ ಬಾಳಲ್ಲೂ ಸಹಿತ ಬೆಳಕು ಮೂಡ್ಬೋದು. ಹೋಗಿ ಬರ್ರಿ. ನಾವಲ್ಲೆಲ್ಲ ದರ್ಶನಾತಿ ಮಾಡ್ಕೊಂಡು ಇಲ್ಲಿ ಪ್ರಸಾದ ಇರ್ತೈತೇನಿಲ್ಲ ನನಗೂ ಅಷ್ಟೊಂದು ಮಾಹಿತಿ ಇಲ್ಲ. ಯಾಕಂದ್ರೆ ನಾವು ಮೊದಲನೇ ಸಲ ಹೋದಾಗ ಅಲ್ಲೇ ಅಡುಗೆ ಮಾಡಿ ಜಾತ್ರೆ ಟೈಮಲ್ಲಿ ಅಂತ ಅನ್ಸುತ್ತೆ ನಾವು ಹೋಗಿದ್ದು. ಯಾವಾಗೂ ಜಾತ್ರೆ ಆಕೈತಿ, ಅದು ಹೋಳಿ ಹುಣ್ಣಿಮೆನಾ ಅಥವಾ ಯುಗಾದಿ ಆದಿಂದ ಏನೋ ಜಾತ್ರೆ ಆಕೈತಿ. ಇಲ್ಲಿ ದೊಡ್ಡ ಪ್ರಮಾಣದಲ್ಲಿನ ಜಾತ್ರೆ ಆಕೈತಿ.
ಪ್ರಸಾದ ಏನು ಮಾಡಿರ್ತೈತೆ ಗೊತ್ತಿಲ್ಲ. ನಾವಲ್ಲೆಲ್ಲ ಊಟತಿ ಮಾಡ್ಕೊಂಬಂದಿದ್ವಲ್ಲ, ಹಂಗೆ ದರ್ಶನ ಮಾಡ್ಕೊಂಡು ಇಲ್ಲಿ ಮತ್ತು ಬಂದವ್ರೆ ಕಂಪಲ್ಸರಿ ಬಳೆ ಇಟ್ಕೊಂಡು ಹೋಗ್ತಾರೆ. ಹಸಿರು ಗಾಜಿನ ಬಳೆ ಎಲ್ಲ ನೋಡ್ಬೋದು. ನೀವು ಅಲ್ಲೆಲ್ಲ ಇರ್ತಾರೆ, ಬಳೆಗಾರರು ಜಾಸ್ತಿ ಇರ್ತಾರೆ ಇಲ್ಲಿ ಈ ಜಾತ್ರೆಯಲ್ಲಿ. ಈ ದೇವಸ್ಥಾನದ ಮುಂದೆ 12 ತಿಂಗಳು ಹಿಂಗೆ ಇರ್ತೈತಿ ದೇವಸ್ಥಾನ. ಜಾತ್ರೆ ಇದ್ದಂಗೆ ಇರ್ತೈತಿ. ಅಲ್ಲಿ ಒಳಗೆ ಹೋಗಿ ದರ್ಶನ ಮಾಡ್ಕೊಂಡು ಮತ್ತು ವಾಪಸ್ ಹಿಂಗೆ ತಿರುಗಿ ವಾಪಸ್ ಅಲ್ಲಿ ಹಿಂಗೆ ಜಾತ್ರೆ ಒಳಗೆ ಅಡ್ಡಾಡ್ಕೊಂಡು ವಾಪಸ್ ತಿರುಗಿ ನಮ್ಮ ಮೇನ್ ಎಂಟ್ರೆನ್ಸ್ ಏನೈತಲ್ಲ ದೇವಸ್ಥಾನದ ಮುಂದ್ಗಡೆ ಅಲ್ಲೇ ಬಂದು ಹಿಂಗೆ ಹಾದು ಹೋಗ್ಬೇಕಂದ್ರೆ ಆ ಕಡೆ ಈ ಕಡೆ ಹಾದಿ ಇರ್ತಾವೆ. ಇಲ್ಲೇ ನಮ್ಮ ಮನೆಯವ್ರು ಇರ್ತಾರೆ ಇನ್ನೂ ಅಂತೇಳಿ ನಾವು ಬಂದೀವಿ. ಅವ್ರು ಮೊದಲು ನಮ್ಗಿಂತ ಮುಂಚೆನೇ ಅವ್ರ ದರ್ಶನ ತೊಗೊಂಡು ಬಂದಿದ್ರು. ನಾವು ಅಲ್ಲೇನೋ ನೋಡಿದ್ರಾತಂತೇಳಿ ಹೋದೀವಿ. ಬಟ್ ನಮಗಲ್ಲೇನೂ ನಮ್ಗೆ ಬೇಕಾಗಿರೋಂಥದ್ದು ಏನೂ ಸಿಗಲಿಲ್ಲ. ಜಾತ್ರೆ ಅಂತಂದ್ರೆ ಈಗೆಲ್ಲ ಆನ್ಲೈನ್ ಶಾಪಿಂಗ್ ಅದು ಇದು ಎಲ್ಲ ಸಿಗ್ತಾವೆ. ಹಾಗಾಗಿ ಏನು ಎಲ್ಲಿ ಹೋದ್ರೂ ಜಾತ್ರೆ ಅಂತ ಏನು ಮಾಡೋಂಗಿಲ್ಲ. ಹೋಗ್ತೀವಿ, ದೇವ್ರಿಗೆ ನಮಸ್ಕಾರ ಮಾಡ್ತೇವೆ, ಏನಾದರೂ ಇದ್ರೆ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬರ್ತೀವಿ ಅಷ್ಟೇ. ನಮ್ಮ ಕಡೆ ಹೆಂಗಂತಂದ್ರೆ ದೇವಸ್ಥಾನಕ್ಕೆ ಹೋದ್ರಂದ್ರೆ ಇದು ಪಳಾರ ಅಂತ ಹೇಳ್ತಾರೆ. ಪಲಹಾರ ಅಂತ ಹಾಂ ಇನ್ನೊಂದೇನೋ ಹೇಳ್ತಾರೆ. ನಮ್ಮ ಕಡೆ ನಾವು ಪಳಾರ ಅಂತಲೇ ಹೇಳ್ತೇವೆ. ಇಲ್ಲಿ ತೊಗೋಬೇಕಾದ್ರೆ ನಮ್ಮ ಲಕ್ಷ್ಮಿ ತೊಗೋತೇನೆ ಅಂತಂದಳು. ನಾವು ಅಲ್ಲೇ ಮೂರು ಮನೆಗೆ ಅಂಥೇಳಿ ತೊಗೊಂಡಿದ್ವಿ. ಅವ್ರಿಗೆ ನಮ್ಗೆ ಇಲ್ಲಿ 2 ಮನೆಗೆ ಅಂಥೇಳಿ ಇಲ್ಲೇನು ತೊಗೊಲಿಲ್ಲ. ನಾವು ಬ್ಯಾಡ ಅಂತೇಳಿ ಬಿಟ್ಟಿವಿ. ಸುಮ್ಮನೆ ನಾವು ತೊಗೊಂಡು ಒಂದು ತಿನ್ನಂಗಿಲ್ಲ ಬಿಡಂಗಿಲ್ಲ ಬ್ಯಾಡ ಅಂತೇಳಿ ಇಲ್ಲಿ ಇವರು ಮತ್ತು ಇನ್ನೊಂದು ಪಕ್ಕದ ಅಂಗಡಿಯವ್ರು ಜಗಳ ಮಾಡಕತ್ರ. ಅಯ್ಯೋ ನಾವು ಬಂದು ಜಗಳ ಮಾಡೋದಕ್ಕೆ ನೀವು ತೊಗೋದಿದ್ರೆ ತೊಗೋರಿ ಅಂತೇಳಿ. ಅವರು ಹೆಂಗಂದ್ರೆ ವ್ಯಾಪಾರ ಮಾಡೋರಲ್ಲ ಸ್ವಲ್ಪ ಬುದ್ಧಿವಂತಿಕೆಯಿಂದ ಇದನ್ನು ಮಾಡ್ತಿರ್ತಾರೆ. 5 ರೂಪಾಯಿಗೆ 2 ಸೇರು ಅಂತ ಹೇಳ್ತಾರೆ. ಎಲ್ಲನೂ ತೊಗೊಂಡು 5 ರೂಪಾಯಿಗೆ 2 ಸೇರು 4 ಸೇರೇನು ಎಷ್ಟೋ ಹೇಳಿದ್ರೆ ಎಲ್ಲನೂ ತೊಗೊಂಡು ಅಷ್ಟೇ ಕೊಡ್ತಿರ್ತಾರೆ, ಇಲ್ಲಾಂದ್ರೆ ಇಲ್ಲ. ಹಂಗಲ್ಲಿ ಅವರು ಇದು ನಾವು ಇಷ್ಟು ನಿಂತಲ್ಲೆಲ್ಲ ಫೋಟೋತಿ ತಗೊಂಡ್ವಿ. ನಿಮ್ಗೆ ಫೋಟೋತಿ ಶೇರ್ ಮಾಡ್ತೇನೆ ನಾನು ಲಾಸ್ಟಿಗೆ, ಇಲ್ಲಾಂದ್ರೆ ಕಮ್ಯುನಿಟಿ ಪೋಸ್ಟ್ ಬಟ್ ಖುಷಿ ಆಯ್ತು ನನಗೆ. ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗಿದ್ದು ಫಸ್ಟ್ ಟೈಮ್. ಅಲ್ಲಿ ಹೆಂಗಂತಂದ್ರೆ ನಾನು ಗುರುಗಳ ಸನ್ನಿಧಾನ ಅದ. ಹಾಗಾಗಿ ಅದು ಹಿಂಗೆ ದೇವಸ್ಥಾನದ ಫೀಲ್ ಅಂತ ಅಷ್ಟು ಜಾಸ್ತಿ ಬರೋಂಗಿಲ್ಲ. ಬಟ್ ಅಲ್ಲಿ ನಾವು ಹೋಗಿ ಬರ್ಬೇಕಾಕೈತಿ, ಒಂದ್ಸಲನಾದ್ರೂ ಲೈಫಲ್ಲಿ ಹೋಗಿ ಬರ್ಬೇಕಾಕೈತಿ. ಇಲ್ಲಿ ನಂಗೆ ಭಗವಂತ ಸನ್ನಿಧಾನಕ್ಕೆ ವಾಪಸ್ ಹೋಗಿರ್ತೇನೆ ಇಲ್ಲ, ಹೋಗ್ಬೇಕಂತ ಅನಿಸ್ತಿತ್ತು. ಬಟ್ ಹೋಗಿರ್ತೇನೆ ಇಲ್ಲ. ಇಲ್ಲಿ ಅಮ್ಮನವ್ರ ದರ್ಶನ ಬಂದು ಸಿಕ್ಕಾಪಟ್ಟೆ ಖುಷಿ ಆಯ್ತು ನನಗೆ. ನಮ್ಮ ಮನೆಯವ್ರು ಬಂದಿದ್ದು ವೆಂಕಟೇಶ್ವರ ಅಂತ ಹೋಗಿದ್ದೆ. ನಂಗೆ ಅಲ್ಲಿ ಅಷ್ಟೊಂದು ಇದು ಅನ್ನಿಸ್ಲಿಲ್ಲ ಅಂದ್ರೂ ನಾನು ಇಲ್ಲಿ ಭಗವಂತ ದರ್ಶನ ಮಾಡಿದ್ದು ಭಾಳ ಖುಷಿ ಅನ್ನಿಸ್ತು ಅಂಥೇಳಿ ಈಗ ವಾಪಸ್ ನಾವು ಮತ್ತೆ ಅಲ್ಲೆಲ್ಲ ದರ್ಶನ ಮಾಡ್ಕೊಂಡು ಅಲ್ಲೇನು ಟೈಮ್ ಜಾಸ್ತಿ ಇದು ಮಾಡಲಿಲ್ಲ. ಯಾಕಂದರೆ ನಾವು ಮಾರ್ನಿಂಗ್ ಜಲ್ದಿನ ಹೋಗಿದ್ವಿ, ಮತ್ತು ಜಲ್ದಿನ ಬರಬೇಕಲ್ಲ. ಅದು ನಮ್ಮ ಮನೆಯವ್ರೊಬ್ಬರು ಡ್ರೈವ್ ಮಾಡೋದು. ಅಲ್ಲಿಂದ ಈಗ ಇದು ಬಸವನ ಬಾಗೇವಾಡಿ ನೋಡಿರಿ. ಏನು ಬಸವೇಶ್ವರ ಜನಿಸಿರುವಂಥ ಜನ್ಮಸ್ಥಳ ಇದೆ ಬಸವನ ಬಾಗೇವಾಡಿ. ಇಲ್ಲಿ ಸಾಕಷ್ಟು ಪ್ಲೇಸ್ಗಳು ಅದಾವೆ, ಟೈಮ್ ಸಿಕ್ಕಂಗೆ ನೋಡ್ಕೊಂಬರ್ಬೋದು. ಬಟ್ ನಾವು ವಾಪಸ್ ಬರೋದಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗಿರ್ತೇವಲ್ಲ, ಹಾಗಾಗಿ ಇಲ್ಲೆಲ್ಲಿ ಹೋಗಲಿಲ್ಲ. ಇಲ್ಲಿ ಭಾಳಷ್ಟು ಪ್ಲೇಸ್ ಅದಾವಂತ ನೋಡುವಂಥವು. ನಾವು ಇದು ಕೆಲವರೆಲ್ಲ ಹೋದವರು ಮತ್ತು ಯೂಟ್ಯೂಬಲ್ಲೆಲ್ಲ ನಾವು ಸರ್ಚ್ ಮಾಡಿ ನೋಡಿದ್ರೆ, ಗೂಗಲೆಲ್ಲ ಸರ್ಚ್ ಮಾಡಿ ನೋಡಿದ್ರೆ ಸಾಕಷ್ಟು ಪ್ಲೇಸ್ಗಳನ್ನು ತೋರಿಸ್ತೈತಿ. ಬಟ್ ಇಲ್ಲಿ ಹೆಂಗೆ ಅಂತಂದ್ರೆ ಅಂದ್ರೆ ಹಿಂಗೆ ಫ್ರೆಂಡ್ಸು ಫ್ಯಾಮಿಲಿ ಹಿಂಗೆ ಟೈಮ್ ಮಾಡ್ಕೊಂಡು ಹೋದ್ರೆ ನಮಗೆಲ್ಲ ಪ್ಲೇಸಸ್ಸೂ ನಾವು ಕವರ್ ಮಾಡ್ಕೊಂಡು ಬರೋಕ್ಕಾಕೈತಿ. ಒಂದೇ ದಿನದಲ್ಲಿ ಅಂತಂದ್ರೆ ಎಲ್ಲ ಕಡೆನೂ ಹೋಗಿ ನೋಡ್ಕೊಂಡು ತಿರ್ಗಾಡ್ಕೊಂಡು ಬರೋಕ್ಕಾಗಂಗಿಲ್ಲ, ಟೈಮ್ ಸಾಕಾಗಿಲ್ಲ. ನಾವೀಗ ಕೋಲಾರ ಬಂದಿ ನೋಡ್ರಿ. ಕೋಲಾರ ಅಂತಂದ್ರೆ ಫಸ್ಟ್ ನೆನಪಾಗೋದ ಫಿಶ್ ಅಂತ ಅನಿಸ್ತೈತಿ. ಫಿಶ್ ಮತ್ತು ಮೊಸರು ಕಡೆಗೆ ಏನಾಗ್ಯದಕ್ಕೆ ಹಾಂ ಎಷ್ಟೊತ್ತಿಗೆ ಹೋಗ್ಬಿಡ್ತೀವಿ ನಾ ಕೊಡಂಗಿಲ್ಲ ಲಕ್ಷ್ಮಿಗೊಂದು ಐತೆ. ಹಾಂ ನೀ ಕೊಡಂಗಿಲ್ಲ 3 ಆಳು. ನಾವಲ್ವಾ ಅಲ್ಲಿಂದ ಮತ್ತು ನಮ್ದು ಜರ್ನಿ ಶುರು ಆಯ್ತು. ನಾನು ಹೇಳಿದ್ನೆಲ್ಲ ನಿನ್ನೆ ವಿಡಿಯೋದಲ್ಲಿ ಕರ್ನಾಟಕದಲ್ಲೆಲ್ಲ
ಅಲ್ಲಿ ಭಾಳ ಅಂದ್ರೆ ಭಾಳ ಅತಿ ಉದ್ದವಾದ ಬ್ರಿಡ್ಜ್ ಅಂತಂದ್ರೆ ಇದಕ್ಕೆ ಹೊಲ್ಲಾರ್ ಬ್ರಿಡ್ಜ್ ಬರ್ತೈತಿ. 3 ಕಿಲೋಮೀಟರ್ ಏನೋ ಐತಂತ. ಈಗ ಮತ್ತು ಇಲ್ಲಿಂದ ನಮ್ದು ನಮ್ಮ ಮನೆ ಕಡೆ ಇವತ್ತಿನ 2 ಪುಣ್ಯಕ್ಷೇತ್ರದ ಬಗ್ಗೆ ನಿಮ್ಗೆ ಅಟ್ಲೀಸ್ಟ್ ನಂಗೆ ಎಷ್ಟು ಗೊತ್ತೈತಲ್ಲ ಅಷ್ಟನ್ನು ಶೇರ್ ಮಾಡ್ಕೊಂಡೆ. ನಿಮ್ಗೆ ವಿಡಿಯೋ ಇಷ್ಟ ಆತಂತ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಯವರಿಗೆ. ಯಾರಾದರೂ ಹೋಗಿದ್ದವ್ರು ಇದ್ರೆ ಅಂದ್ರೆ ಮತ್ತು ನಾನು ಕೊಡೋ ಮಾಹಿತಿಯಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಯಾಕಂದ್ರೆ ನಾವು ಕೆಲವೊಂದಿಷ್ಟನ್ನು ನೋಡಿ ಕಲೆಕ್ಟ್ ಮಾಡ್ಕೊಂಡು ಹೇಳುವಂಥ ಪ್ರಯತ್ನನ ಮಾಡಿರ್ತೇನೆ. ಬಟ್ 2 ಪವರ್ಫುಲ್ ಟೆಂಪಲ್ಲ, ನೀವು ಒಂದು ಸಲನಾದರೂ ವಿಸಿಟ್ ಕೊಡ್ರಿ ಹೋಗದೆ ಇರೋರು. ಭಾಳ ಇದು ಅಂತಂದ್ರೆ ಏನಂತಂದ್ರೆ ಇದು ಗತ್ತರ್ಗಿ ಭಾಗಮ್ಮನ ದೇವಸ್ಥಾನ. ನಾನು ಏನು ಹೇಳಿದ್ನಲ್ಲ, ಯಾರಾದರೂ ಮಕ್ಕಳಾಗದೇ ಇರೋರು ನೀವು ಹೋಗಿ ಬರ್ರಿ. ಖಂಡಿತ ನಿಮ್ಗೆ 100% ಅಲ್ಲ 200% ಖಂಡಿತ ಅಲ್ಲಿ ಹೇಳ್ದಂಗೆ ನೀವು ಫಾಲೋ ಮಾಡಿದ್ರಂದ್ರೆ ಖಂಡಿತ ನಿಮ್ಮ ಮಗು ಆಗೇ ಆಕೈತಿ. ಮತ್ತು ಇನ್ನೊಂದು ಏನಂತಂದ್ರೆ, ಒಂದು ಸಲ ನಾವು ಫಸ್ಟ್ ಟೈಮ್ ಹೋದಾಗ ನಾವು ಅದನ್ನೇನು ಅನುಸರಿಸಂಗಿಲ್ಲ, ಅದನ್ನೇನು ಪೂರ್ತಿ ಮಾಡಿರಂಗಿಲ್ಲಲ್ಲ ಅಂತ ನಾವು ಎಷ್ಟೇ ಪದೇ ಪ್ರಯತ್ನ ಪಟ್ಟರು ಸಕ್ಸಸ್ ಆಗಂಗಿಲ್ಲ.